ಕಾಂಗ್ರೆಸ್ ಪರ ಶಾಸಕರ ಅಡ್ಡ ಮತದಾನ ರಾಜ್ಯ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಅಡ್ಡ ಮತದಾನದಿಂದ ಬಿಜೆಪಿ ನಾಯಕರು ಕಂಗೆಟ್ಟಿದ್ದಾರೆ. ಈಗ ಸತ್ಯ ಶೋಧನೆಗೆ ಮುಂದಾಗಿದ್ದಾರೆ. ಮೂವರು ನಾಯಕರ ನೇತೃತ್ವದಲ್ಲಿ ಅಡ್ಡ ಮತದಾನ ಹಾಕಿದವರು ಯಾರು ಅನ್ನೋ ಪತ್ತೆಗೆ ಸತ್ಯ ಶೋಧನಾ ತಂಡ ರಚನೆಯಾಗಿದೆ. ಯಾವ ಕಾರಣಕ್ಕೆ ಅಡ್ಡ ಮತದಾನ ಹಾಕಿದ್ರು, ಯಾರಿಂದ ಅಡ್ಡ ಮತದಾನ ಆಯಿತು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಸಿಟಿ ರವಿ, ಎನ್ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ತಂಡ ಇದೆ. ಜೂನ್ 25ನೇ ತಾರೀಕಿನ ಒಳಗೆ ವರದಿ ನೀಡಬೇಕು. ಆ ವರದಿನ ಹೈಕಮಾಂಡ್ಗೆ ವಿಜಯೇಂದ್ರ ಸಲ್ಲಿಸಬೇಕು. ಸತ್ಯಶೋಧನಾ ವರದಿ ಆಧರಿಸಿ ಪಕ್ಷ ವಿರೋಧಿ ಶಾಸಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಹೈಕಮಾಂಡ್. ಬಿಜೆಪಿಯ ಪಾಲಿಗೆ ದೊಡ್ಡ ಆಘಾತ ಇದು. 30 ಮತಗಳನ್ನ ಫಿಕ್ಸ್ ಮಾಡಿದ್ರು. ಉಳಿದ ಮತಗಳನ್ನ ಜೆಡಿಎಸ್ಗೆ ಕೊಡೋ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಬರೋ 30 ಮತದಲ್ಲೂ ಕೂಡ ಕಡಿಮೆ ಬಂದಿದೆ. ಒಬ್ಬರಿಗೆ 29, ಇನ್ನೊಬ್ಬರಿಗೆ 27. ಬಿಜೆಪಿ ಸಹಜವಾಗೇ ಶಾಕ್ನಲ್ಲಿದೆ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಟೆನ್ಷನ್. ಅಶೋಕ್ ವಿಜಯೇಂದ್ರ ಚರ್ಚೆ ಮಾಡಿದ್ದಾರೆ. ಮುಂದೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಇಬ್ಬರೂ ನಾಯಕರು ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದ ಅಶೋಕ್ ಕಚೇರಿಗೆ ವಿಜಯೇಂದ್ರ ಭೇಟಿ ಕೊಟ್ಟರು. ಅಡ್ಡ ಮತದಾನ ಹಾಕಿದವರ ಪತ್ತೆಗೆ ಸಿಟಿ ರವಿ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು, 3 ಬಿಜೆಪಿ ಶಾಸಕರು ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ್ದಾರೆ. ಬೆಳಗ್ಗೆ 4ರಿಂದ 5 ಶಾಸಕರ ಅಡ್ಡ ಮತದಾನ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಕಾಂಗ್ರೆಸ್ನವರು ಬೈರತಿ ಬಸವರಾಜ್ ಹೆಸರನ್ನ ತೇಲಿ ಬಿಟ್ಟಿದ್ದಾರೆ. ಬೈರತಿ ಬಸವರಾಜ್ ತಪ್ಪು ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ. ಅಶೋಕ್ ಭೇಟಿ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ, MLC ಚುನಾವಣೆಯಲ್ಲಿ ಬಿಜೆಪಿನಲ್ಲಿ ಆಗಿರ್ತಕ್ಕಂಥ ಅಡ್ಡ ಮತದಾನದ ಬಗ್ಗೆ ಒಂದು ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರು ಮತ್ತು ಹಿರಿಯರ ಜೊತೆ ಮಾತನಾಡಿ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ. ಸಿಟಿ ರವಿ ಅವರು ಪಕ್ಷದ ಹಿರಿಯ ಮುಖಂಡರು, ಅದೇ ರೀತಿ ನಮ್ಮ ಮಹೇಶ್ ತೆಂಗಿನಕಾಯಿರವರು, ಮತ್ತು ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಮಹೇಶ್ರವರು, ಈ ಮೂವರ ಒಂದು ತಂಡವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. 25ನೇ ತಾರೀಕು ಒಳಗಾಗಿ ಮಾಹಿತಿಯನ್ನು ಸತ್ಯಾಸತ್ಯ ಏನಾಗಿದೆ ಅನ್ನೋದನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಕೂಡ ಅವರು ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.